ಐಟಿ, ಇಡಿ, ಸಿಬಿಐ ದಿಸೆಯಿಂದಾಗಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಡಿಕೆ ಶಿವಕುಮಾರ್ ಪಾಲಿಗೆ ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಾ ಇದೆ. ಈ ಹಿಂದಿನ ಪ್ರಕರಣದ ವಿಚಾರಣೆ ಸಿಬಿಐ ತೆಕ್ಕೆಯಿಂದ ಲೋಕಾಯುಕ್ತಕ್ಕೆ ಸೇರಿದ್ರು. ಸಿಬಿಐ ಮಾತ್ರ ನಾನಿನ್ನ ಬಿಡಲಾರೆ ಅಂತ ನೋಟಿಸ್ಗಳ ಮೂಲಕ ಚಾಟಿ ಬೀಸ್ತಾ ಇದೆ. ಸದ್ಯ ಕೇರಳ ಮೂಲದ ಸುದ್ದಿವಾಹಿನಿಯಲ್ಲಿ ಡಿಕೆ ಶಿವಕುಮಾರ್ ಮಾಡಿರೋ ಹೂಡಿಕೆಯನ್ನು ಹಿಡಿದು ಸಿಬಿಐ ನೋಟಿಸ್ ಜಾರಿ ಮಾಡಿದೆ. ನಾನೇನು ತಪ್ಪು ಮಾಡಿಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಬಿಐ ತನಿಖೆಯಿಂದ ವಾಪಸ್ ಪಡೆದಿದೆ. ಪ್ರಕರಣದ ತನಿಖೆ ಲೋಕಾಯುಕ್ತದ ಸರಹದ್ದಿಗೆ ಸೇರಿದ್ರು. ಸಿಬಿಐ ಪ್ರಕರಣ ಸಂಬಂಧ ಮತ್ತೊಂದು ದಾರಿ ಹುಡುಕಿ ಡಿಕೆಶಿಯನ್ನ ಕಾಡೋಕೆ ಸಜ್ಜಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಮಲಯಾಳಂ ಸುದ್ದಿ ವಾಹಿನಿಯಲ್ಲಿನ ಹೂಡಿಕೆ ರಹಸ್ಯ ಬೆಳಕಿಗೆ ಬಂದಿದ್ದು, ಈ ಸಂಬಂಧ ಸಿಬಿಐ ನೋಟಿಸ್ ಜಾರಿ ಮಾಡಿದೆ. ಕೇರಳದ ಮಲಯಾಳಂ ಸುದ್ದಿ ವಾಹಿನಿಯಲ್ಲಿ ಡಿಕೆಶಿ ಹೂಡಿಕೆ. ಜೈ ಹಿಂದ್ ಚಾನೆಲ್ಗೆ ಸಂಬಂಧಿಸಿದವರಿಗೆ ಸಿಬಿಐ ನೋಟಿಸ್. ಕೇರಳದ ಮಲಯಾಳಂ ಸುದ್ದಿ ವಾಹಿನಿ ಜೈ ಹಿಂದ್ಗೆ ಡಿಕೆ ಶಿವಕುಮಾರ್ ಬಂಡವಾಳ ಹೂಡಿಕೆ ಮಾಡಿದ್ದಾರೆನ್ನೋ ಸತ್ಯ ಬೆಳಕಿಗೆ ಬಂದಿದೆ. ಹೂಡಿಕೆ ಬಗ್ಗೆ ಡಿಕೆಶಿ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಸುದ್ದಿ ವಾಹಿನಿಯ ಬಂಡವಾಳದ ಸತ್ಯ ಕೆದಕೋಕೆ ಮುಂದಾಗಿರೋ ಸಿಬಿಐ ಜೈ ಹಿಂದ್ ಸಂಸ್ಥೆಯ ಎಂಡಿ ಬಿಎಸ್ ಶಿಜುಗೆ ನೋಟಿಸ್ ಕೊಟ್ಟಿದೆ. ಸಿಆರ್ಪಿಸಿ ಸೆಕ್ಷನ್ 91ರ ಅಡಿಯಲ್ಲಿ ಜೈ ಹಿಂದ್ ಸುದ್ದಿವಾಹಿನಿಗೆ ಸಿಬಿಐ ನೋಟಿಸ್ ಕೊಟ್ಟಿದೆ. ಜನವರಿ 11ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸುದ್ದಿವಾಹಿನಿಯ ಎಂಡಿ ಬಿಎಸ್ ಶಿಜುಗೆ ನೋಟಿಸ್ನಲ್ಲಿ ಸೂಚನೆ ಕೊಡಲಾಗಿದೆ. ಚಾನೆಲ್ನಲ್ಲಿ ಡಿಕೆಶಿ ಹೂಡಿಕೆ ಮಾಡಿರುವ ಬಗ್ಗೆ ಮಾಹಿತಿ ಕೇಳಿರುವ ಸಿಬಿಐ 2013ರಿಂದ 18ರ ಅವಧಿಯ ಕೇಸ್ ಸಂಬಂಧ ನೋಟಿಸ್ ಕೊಟ್ಟಿದೆ. ಆದ್ರೆ ಈ ಬಗ್ಗೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಜೈ ಹಿಂದ್ ಸುದ್ದಿವಾಹಿನಿ ಎಂಡಿ ಬಿಎಸ್ ಶಿಜು ತಿಳಿಸಿದ್ದಾರೆ. ನನ್ನ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಲಾಗ್ತಿದೆ. ನನ್ನ ವಿರುದ್ಧ ಏನಾದ್ರೂ ಮಾಡ್ಲಿ, ಜೈಲಿಗಾದ್ರೂ ಹಾಕ್ಲಿ. ಸಿಬಿಐ ಮಲಯಾಳಂ ಸುದ್ದಿವಾಹಿನಿ ಜೈ ಹಿಂದ್ಗೆ ನೋಟಿಸ್ ನೀಡಿರೋ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಸಮಾಧಾನ ಹೊರಹಾಕಿದ್ದಾರೆ. ನನ್ನ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಲಾಗ್ತಾ ಇದೆ. ನನ್ನ ವಿರುದ್ಧ ಏನಾದ್ರೂ ಮಾಡ್ಲಿ, ಜೈಲಿಗಾದ್ರೂ ಹಾಕ್ಲಿ, ಎಲ್ಲದಕ್ಕೂ ರೆಡಿ ಆಗಿದ್ದೀನಿ, ಹೆದರಲ್ಲ ಅಂತ ಡಿಕೆಶಿ ಸವಾಲು ಹಾಕಿದ್ದಾರೆ. ನನ್ನ ಸಂಸ್ಥೆಗೆ ಬಂದಿದೆ. ನಾನು ಸಂಸ್ಥೆಯಲ್ಲೇನು ನನ್ನ ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಮುಖ್ಯಸ್ಥ. ಅಲ್ಲಿಗೆ ಕೂಡ ಬಂದಿದೆ. ನನ್ನ ಮಕ್ಕಳದೆಲ್ಲ ಕೇಳ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬದವರು, ನನ್ನ ಸಂಬಂಧದವ್ರದೆಲ್ಲ ಕೂಡ ಕೇಳ್ತಾ ಇದ್ದಾರೆ. ನಮ್ಮೂರು, ನಮ್ಮ ಯಾವ್ದಾದ್ರು ಸೊಸೈಟಿಗೆ ಡೈರೆಕ್ಟರ್ ಆಗಿದ್ರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸಿಬಿಐನವರು. ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರೋಂಥ ಬಹಳ ದೊಡ್ಡ ದೊಡ್ಡ ಜನ ಇದ್ದಾರೆ. ನನಗೆಲ್ಲ ಗೊತ್ತಿದೆ, ನಂಗೇನು ಗೊತ್ತಿಲ್ಲ ಅಂತ ಏನಿಲ್ಲ. ಅವ್ರೇನ್ ಬೇಕಾದ್ರೂ ಮಾಡ್ಲಿ, ನನಗೆ ರಾಜಕೀಯವಾಗಿ ಮುಗಿಸ್ಬೇಕು, ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಕೆಲವು ಬಿಜೆಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗೇನೆ ಹೇಳಿದ್ರು, ನನ್ನ ಜೈಲ್ ಕಳಿಸ್ತೀವಿ, ಜೈಲ್ಗೆ ಹೋಗ್ತಾರೆ ಅಂತೆಲ್ಲ. ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದ್ರು. ಯಾರು ಏನೇನು ಮಾತಾಡ್ತಾರೋ ನಾನು ಅವ್ರಿಗೆಲ್ಲ ಕರೆದಿದ್ದೆ, ಬನ್ರಪ್ಪ ಚರ್ಚೆ ಮಾಡೋಣ, ಸರಿಯಾದ ವೇದಿಕೆ ನೋಡೋಣ ಅಂತ. ಎಲ್ಲ ದೊಡ್ಡ ಪ್ಲಾಟೇ ನಡೀತಾ ಇದೆ. ಇರ್ಲಿ, ನಾನೇನು ತಪ್ಪು ಮಾಡಿಲ್ಲ. ಅವ್ರು ಏನ್ ಬೇಕಾದ್ರೂ ಎನ್ಕ್ವೈರಿ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಎಲ್ಲಿ ನನಗೆ ನ್ಯಾಯ ಸಿಗಬೇಕೋ ನ್ಯಾಯ ಸಿಗ್ತದೆ. ಒಟ್ನಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಡಿಕೆ ಶಿವಕುಮಾರನ್ನ ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಾ ಇದೆ. ಚಾಪೆ ಕೆಳಗೆ ನುಸುಳುವ ಮೂಲಕ ಪ್ರಕರಣದಿಂದ ಪಾರಾಗೋಕೆ ಡಿಕೆಶಿ ಯತ್ನಿಸಿದ್ರೆ, ಸಿಬಿಐ ಮಾತ್ರ ನಾನಿನ್ನ ಬಿಡಲಾರಿ ಅಂತ ರಂಗೋಲಿ ಕೆಳಗೆ ದಾರಿ ಹುಡುಕಿದೆ. ಜಗದೀಶ್ ಜೊತೆ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.